ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಏನ್ ಸಮಾಚಾರ. ನಾನು ಸಬಾ ಹಕೀಂ. ಪ್ರಮುಖ ಸುದ್ದಿಗಳನ್ನ ನೋಡೋಣ. ಮೊದಲಿಗೆ ಹೆಡ್ಲೈನ್ಸ್. ನೆಲಮಂಗಲದಲ್ಲಿ ಭೀಕರ ಅಪಘಾತದಲ್ಲಿ 6 ಮಂದಿ ಸಾವು. ಅನ್ನದಾತನನ್ನ ಕಳೆದುಕೊಂಡು ಅಪಘಾತಕ್ಕೀಡಾಗಿರುವ ಸಿಬ್ಬಂದಿ. ಚಂದ್ರಂ ಸಾವಿಗೆ ಅವರ ಕಂಪನಿ ಸಿಬ್ಬಂದಿ ಕಣ್ಣೀರ ವಿದಾಯ. ಭೀಕರ ಅಪಘಾತದಲ್ಲಿ ಚಂದ್ರಂ ಕುಟುಂಬದ ಎಲ್ಲರೂ ಮೃತ. ಕಂಪನಿ ನಡೆಸೋದು ಯಾರು ಅನ್ನೋದು ಸಿಬ್ಬಂದಿ ಆತಂಕ. ಮುಂದೇಗೆ ಅಂತ ನೆನೆದು ಕಂಗಾಲು. ಬೆಳಗಾವಿಯಲ್ಲಿ ಡಿಸೆಂಬರ್ 26-27ರಂದು ಐತಿಹಾಸಿಕ ಸಮಾವೇಶ. ಸುವರ್ಣಸೌಧದಲ್ಲಿ ಗಾಂಧಿಯವರ ಪುತ್ಥಳಿ ಅನಾವರಣ. ಗೃಹ ಕಚೇರಿ ಕೃಷ್ಣಾದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆ. ಚಿಕ್ಕಮಗಳೂರು ನಗರಕ್ಕೆ ಆಗಮಿಸಿದ ಸಿಟಿ ರವಿ. ಬಿಜೆಪಿ ಎಂಎಲ್ಸಿಗೆ ಹಿರೇಮಗಳೂರಲ್ಲಿ ಭವ್ಯ ಸ್ವಾಗತ. ಜೆಸಿಬಿಯಲ್ಲಿ ಹೂವಿನ ಸುರಿಮಳೆಗೈದು ವೆಲ್ಕಮ್. ಅವಹೇಳನಕಾರಿ ಶಬ್ದ ಬಳಸಿದ ಮಾತ್ರಕ್ಕೆ ಎನ್ಕೌಂಟರ್ ಮಾಡ್ತಾರೆ ಎಂದರೆ ಹೇಗೆ? ಹೆದರಿಕೊಂಡು ಬಿಡ್ತಾರೆ ಅಂತ ಭಯ ಸೃಷ್ಟಿಸುವ ಪ್ರಯತ್ನ. ಇದು ಗೃಹ ಇಲಾಖೆಯ ವೈಫಲ್ಯ ಅಂತ ಜೋಶಿ ವಾಗ್ದಾಳಿ. ರೇವಂತ್ ರೆಡ್ಡಿ ಹಾಗೂ ಅಲ್ಲು ಅರ್ಜುನ್ ಮಧ್ಯೆ ಏಟು ಎದುರೇಟು. ಕಾಲ್ತುಳಿತಕ್ಕೆ ಪುಷ್ಪ ನಟನೆ ಕಾರಣ ಅಂತ ತೆಲಂಗಾಣ ಸಿಎಂ ಗರಂ. ವಿಧಾನಸಭೆಯಲ್ಲಿ ಐಕಾನ್ ಸ್ಟಾರ್ ವಿರುದ್ಧ ವಾಗ್ದಾಳಿ. ವಿಧಾನಸಭೆಯಲ್ಲಿ ರೇವಂತ್ ರೆಡ್ಡಿ ಮಾತಿಗೆ ಪುಷ್ಪ ತಿರುಗೇಟು. ದಯವಿಟ್ಟು ಜಡ್ಜ್ ಮಾಡಬೇಡಿ ಅಂತ ವಾರ್ನಿಂಗ್. ಗಾಯಗೊಂಡಿರುವ ಬಾಲಕನ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸೋದಾಗಿ ಮಾತು. ಮಂಡ್ಯದಲ್ಲಿ ಸೇಲ್ಸ್ಮನ್ ರೀತಿಯಲ್ಲಿ ಬಾಗಿಲು ಬಡಿದ ಕಿರಾತಕ. ಮನೆಗೆ ನುಗ್ಗಿ ಕನ್ನ ಹಾಕಲು ಹೋಗಿ ಗರಗಸದಿಂದ ಕೊಂದೇ ಬಿಟ್ಟ. ಮನೆ ಯಜಮಾನನನ್ನ ಭೀಕರ ಹತ್ಯೆಗೈದ ಹಂತಕ. ಪ್ರವಾಸಕ್ಕಂತ ಮುರುಡೇಶ್ವರಕ್ಕೆ ಹೋಗುವವರಿಗೆ ನಿರಾಸೆ. ಬೀಚ್ನಲ್ಲಿ ಆಡಲು ಜಿಲ್ಲಾಡಳಿತದಿಂದ ನಿಷೇಧ. ಹೊಸ ವರ್ಷದ ಹೊತ್ತಲ್ಲಿ ಸುತ್ತಮುತ್ತಲ ವ್ಯಾಪಾರ ವಹಿವಾಟಿಗೆ ಹೊಡೆತ. ಮಂಡ್ಯದಲ್ಲಿ 87ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ. ನುಡಿ ಜಾತ್ರೆಯಲ್ಲಿ ಸ್ವರ ಯಾತ್ರೆ ಸಂಭ್ರಮ. ಖ್ಯಾತ ಸಂಗೀತ ನಿರ್ದೇಶಕ ಅರ್ಜುನ್ ಜನ್ಯಾರಿಂದ ಮನರಂಜನೆಯ ರಸದೌತಣ. ಚಿಕ್ಕಮಗಳೂರಲ್ಲಿ 5 ವರ್ಷದ ಮಗು ಮೇಲೆ ಬೀದಿ ನಾಯಿ ದಾಳಿ. ಬಾಲಕಿಯ ತುಟಿಯೇ ಇಲ್ಲದಂತೆ ಕಚ್ಚಿರೋ ರಾಕ್ಷಸ ಶ್ವಾನ. ಕಂದಮ್ಮನ ಸ್ಥಿತಿ ಗಂಭೀರ. ಶಿವಮೊಗ್ಗಕ್ಕೆ ರವಾನೆ. ಬೆಳಗಾವಿಯಲ್ಲಿ 8 ತಿಂಗಳ ಗರ್ಭಿಣಿಯ ಭೀಕರ ಹತ್ಯೆ. ದುಷ್ಕರ್ಮಿಗಳು ಮಾರಕಾಸ್ತ್ರದಿಂದ ಕೊಚ್ಚಿ ಕೊಲೆ. ಮಗುವಿನ ನಿರೀಕ್ಷೆಯಲ್ಲಿದ್ದ ಕುಟುಂಬಕ್ಕೆ ಬರ ಸಿಡಿಲಿನ ಬರೆ. ಉಡುಪಿಯ ಕುದ್ರು ದ್ವೀಪದ ರೆಸಾರ್ಟ್ನಲ್ಲಿ ಅಗ್ನಿ ಅವಘಡ. ಏರ್ ಕಂಡೀಷನರ್ಗೆ ಬೆಂಕಿ ಹೊತ್ತಿಕೊಂಡು ಬಿದಿರಿನ ಹಟ್ ಭಸ್ಮ. ನದಿಯಿಂದ ನೀರು ಹಾಕಿ ಬೆಂಕಿ ನಂದಿಸಿದ ಸ್ಥಳೀಯರು. ಹೊಳೆನರಸೀಪುರ ತಾಲೂಕಿನ ಮಾವನೂರು ಗ್ರಾಮದಲ್ಲಿ ಚಿರತೆ ಕಾಟ. ಅರಣ್ಯ ಇಲಾಖೆ ಇಟ್ಟಿದ್ದ ಬೋನಿಗೆ ಬಿದ್ದ ಚಿರತೆ. ಕಾಡು ಮೃಗ ಸೆರೆಯಿಂದ ನಿಟ್ಟುಸಿರು ಬಿಟ್ಟ ಗ್ರಾಮಸ್ಥರು. ಚಿಕ್ಕಬಳ್ಳಾಪುರದ ಸೋಲಾಲಪ್ಪ ದಿನ್ನೆಯ ವೀರಾಂಜನೇಯ ಸ್ವಾಮಿ ರಥೋತ್ಸವದ ಸಂಭ್ರಮ. ಆಂಜನೇಯನ ಆರಾಧಿಸ್ತಾ ಕಡಲೆಕಾಯಿ ಪರಿಷೆ. ಹನುಮಂತನ ಕಾಣಲು ಬಂದಿದ್ದ ಭಕ್ತರ ದಂಡು. ಕೊಪ್ಪಳ ತಾಲೂಕಿನ ಹುಲಿಗೆಮ್ಮ ದೇವಿಯ ಹುಂಡಿ ಎಣಿಕೆ. 30 ದಿನದಲ್ಲಿ 64,93,000 ರೂಪಾಯಿ ಹಣ ಸಂಗ್ರಹ. 140 ಗ್ರಾಂ ಬಂಗಾರ, 5.5 ಕಿಲೋಗ್ರಾಂ ಬೆಳ್ಳಿಯೂ ಕಾಣಿಕೆ. ವಿಚ್ಛೇದನ ಕೋರಿದ್ದಕ್ಕೆ ಪತ್ನಿಗೆ ಬಾಂಬ್ ಇಟ್ಟ ಪತಿ. ಪಾರ್ಸಲ್ನಲ್ಲಿ ಬಾಂಬ್ ಕಳುಹಿಸಿದ ಗಂಡ. ಹೆಂಡತಿ ಬಚಾವ್. ಡೆಲಿವರಿ ಬಾಯ್ ಕೈಗಳು ಕಟ್. ನರೇಂದ್ರ 2 ದಿನಗಳ ಕುವೈಟ್ ಪ್ರವಾಸ. ಅಮೀರಿ ವಿಮಾನ ನಿಲ್ದಾಣದಲ್ಲಿ ಪ್ರಧಾನಿಗೆ ಅದ್ಧೂರಿ ಸ್ವಾಗತ. ಅನಿವಾಸಿ ಭಾರತೀಯರನ್ನ ಉದ್ದೇಶಿಸಿ ನಮೋ ಭಾಷಣ. ಜರ್ಮನ್ನಲ್ಲಿ ಕ್ರಿಸ್ಮಸ್ ಮಾರುಕಟ್ಟೆಯಲ್ಲಿ ಉಗ್ರ ಕೃತ್ಯ. ಜನರ ಮೇಲೆ ಕಾರು ಹರಿಸಿ ಆಗಂತುಕ ಅಟ್ಟಹಾಸ. 7 ಮಂದಿ ಭಾರತೀಯರಿಗೂ ಗಂಭೀರ ಗಾಯ.
ಬಾಕ್ಸ್ ಆಫೀಸ್ ದಾಖಲೆಗಳನ್ನು ಪುಡಿಗಟ್ಟಿದ ಪುಷ್ಪ 2 ಕಲೆಕ್ಷನ್ ಅಲ್ಲಿ KGF 2 ಚಿತ್ರದ ರೆಕಾರ್ಡ್ ಬ್ರೇಕ್ ಮಾಡಿದ ಅಲ್ಲು ಅರ್ಜುನ 2024ರಲ್ಲಿ ಅತಿ ಹೆಚ್ಚು ವೀಕ್ಷಿಸಿದ ಚಲನಚಿತ್ರವಾಗಿ ಹೊರಹೊಮ್ಮಿದ ಸಿನಿಮಾ. ಬಾರ್ಡರ್ ಗವಾಸ್ಕರ್ ಟ್ರೋಫಿ ಟೆಸ್ಟ್ ಸರಣಿಯಲ್ಲಿ ಭಾರತಕ್ಕೆ ದೊಡ್ಡ ಆಘಾತ. ತಂಡದ ಪ್ರಮುಖ ಆಟಗಾರ KL ರಾಹುಲ್ಗೆ ಗಾಯ. ಪ್ರಾಕ್ಟೀಸ್ ವೇಳೆ KL ಕೈಗೆ ಪೆಟ್ಟು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.